ಕ್ಯಾಂಪ್ ಹೆಂಗೆ ಗೊತ್ತಾಯಿತು ಅಂದರೆ ಜೋಶ್ವಾ ಅಣ್ಣನಿಂದ ನಮ್ಮ ಪಪ್ಪಗೆ ಪರಿಚಯದಿಂದ ಗೊತ್ತಾಯಿತು. ಇಲ್ಲಿ ನಾನು ಫಸ್ಟ್ ಬಂದಾಗ ನಾನು ಬರೀ ಕೀಬೋರ್ಡ್ ಕಲ್ತ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಇದ್ದಿದ್ದು. ಅದು ನಾನು ಕೀಬೋರ್ಡ್ ಮ್ಯೂಸಿಕ್ ಕಲ್ತ್ಕೋಬೇಕಂತ ಅಷ್ಟೊಂದೇನು ಆಸೆ ಇರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ನಂಗೆ ತುಂಬ ಇಂಪ್ರೂವ್ಮೆಂಟ್ ಆಯಿತು. ನನ್ನ ಕೀಬೋರ್ಡ್ ಇಲ್ಲದೆ ನಾನು ಆತ್ಮಿಕವಾಗೂ ತುಂಬ ಬೆಳೆದೆ. ಲೈಕ್ ನನ್ನ ಡಿವೋಷ್ನಲಿ ನಾನು ಸ್ಪಿರಿಚುವಲ್ ಆಗಿ ನಾನು ತುಂಬ ಬೆಳೆದೆ. ನನ್ನ ಡೆಲಿವರೆನ್ಸ್ ಆಯಿತು. ಕೀಬೋರ್ಡ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ ಈಸಿಯಾಗಿ ಯಾವ ಸ್ಟೆಪ್ಸ್ ಅಂದರೆ ನಮ್ಗೆ ಹೆಂಗೆ ಈಸಿಯಾಗಿ ಕಲ್ತ್ಕೋಬೇಕು, ನಮ್ಗೆ ಹೆಂಗೆ ಹೇಳ್ಕೊಟ್ರೆ ಬೇಗ ಅರ್ಥ ಆಗುತ್ತೆ ಅನ್ನೋದೆಲ್ಲ ಹೇಳ್ಕೊಟ್ರು. ಆಮೇಲೆ ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಟೀಚರ್ಸ್ ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಹೆಂಗಂದರೆ ನಾವು ಎಷ್ಟೇ ಕ್ವಶನ್ಸ್ ಕೇಳಿದ್ರು, ನಾವು ಎಷ್ಟು ಅರ್ಥ ಆಗಿಲ್ಲ ಅಂತ ಕೇಳಿದ್ರು ನಮಗೆ ಎಷ್ಟು ಸತಿ ಆದರೂ ಹೇಳ್ಕೊಡ್ತಾರೆ. ಏನೂ ಮುಜುಗರ ಪಟ್ಕೊಳ್ಳಲ್ಲ. ಹಾಗೆ ಇಲ್ಲಿರೋ ಒಬ್ಬೊಬ್ಬರು ಫೆಸಿಲಿಟೀಸ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿರೋಂಥ ಎಲ್ಲ ನಾನ್ ಟೀಚಿಂಗ್ ಸ್ಟಾಫ್ಸ್ಗಳು ಎಲ್ಲರೂ ಕೂಡ ನಮಗೊಂಥರ ಫ್ರೆಂಡ್ಲಿಯಾಗಿ ಅವ್ರ ಮಕ್ಳ ಥರನೇ, ಅಣ್ಣ ತಂಗಿ ಥರನೇ ನೋಡ್ತಾರೆ. ಅಂದರೆ ಫೆಸಿಲಿಟೀಸ್ ನೋಡ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಇಲ್ಲಿ ಯಾರಿಗೂ ಯಾವುದೇ ಕೊರತೆ ಇಲ್ಲದೆ ನೋಡ್ಕೋತಾರೆ. ಆಮೇಲೆ ಊಟದ ವಿಷಯದಲ್ಲಾಗಲಿ ಊಟ ಚೆನ್ನಾಗಿ ಮಾಡ್ತಾರೆ. ಅಕ್ಷಯ್ ಅಣ್ಣ ಆಗಲಿ ಆಂಟಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಮನೆ ಊಟ ತಿನ್ನಂಗೆ ಇರುತ್ತೆ. ಆಮೇಲೆ ನೀವು ಎಷ್ಟೇ ಸತಿ ಹಾಕಿಸ್ಕೊಂಡು ಕೊಡ್ತಾರೆ. ಆಮೇಲೆ ಟೀಚರ್ಸ್ ಬಗ್ಗೆ ಹೇಳೋದಾದರೆ ನವೀನ್ ಪಾಸ್ಟ್ರು, ಆಮೇಲೆ ಕಲೇಬ್ ಪಾಸ್ಟ್ರು, ಆಮೇಲೆ ಜೋಶಾ ಅಣ್ಣ, ಜೋಯಲ್ ಅಣ್ಣ ಎಲ್ಲರೂ ಸಹ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ಆಮೇಲೆ ಡಿವೋಷನ್ ಟೈಮಲ್ಲಿ ನಂಗೆ ತುಂಬ ಡೆಲಿವರೆನ್ಸ್ ಆಯಿತು. ನಾನು ಇಷ್ಟಿಷ್ಟು ಸರ್ವಿಸ್ ನಡೆಸ್ತಿದ್ದೆ, ಆದರೆ ನಾನು ಬರೀ ಸರ್ವಿಸ್ ಮಾಡೋದು ಪ್ರೇಯರು ಅಷ್ಟರಲ್ಲೇ ಇದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ನಾವು ಹೆಂಗೆ ಸ್ಪಿರಿಚುವಲ್ ಆಗಿ ನಾವು ಸರ್ವಿಸ್ ನಡೆಸಬೇಕು, ನಾವು ಹೆಂಗೆ ಆತ್ಮಿಕವಾಗಿ ಬೆಳಿಬೇಕು ಅನ್ನೋದ್ರಲ್ಲಿ ತುಂಬ ವಿಷಯ ಹೇಳ್ಕೊಟ್ರು. ನನಗೆ ಈ ಕ್ಯಾಂಪ್ ತುಂಬ ಇಷ್ಟ ಆಯಿತು ಮತ್ತು ತುಂಬ ಹೆಲ್ಪ್ಫುಲ್ ಆಗಿತ್ತು ನನ್ನ ಸ್ಪಿರಿಚುವಲ್ ಲೈಫ್ಗೆ. ಸೊ ಥ್ಯಾಂಕ್ ಯು.